ಅಯೋಧ್ಯೆ ರಾಮ ಮಂದಿರಕ್ಕೆ ಬೆಳ್ಳಿ ಇಟ್ಟಿಗೆ ನೀಡಿಲ್ಲ ಎಂಬ ದಿನೇಶ್ ಕೆ ಶೆಟ್ಟಿ ಅವರ ಆರೋಪಕ್ಕೆ ಬಿಜೆಪಿ ಮುಖಂಡ ಯಶವಂತರಾವ್ ಜಾಧವ್ ಏಕವಚನದಲ್ಲಿ ತಿರುಗೇಟು ನೀಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದಿನೇಶ್ ಕೆ ಶೆಟ್ಟಿ ವಿರುದ್ಧ ಏಕವಚನದಲ್ಲಿ ವಾಗ್ದಾಳಿ ನಡೆಸಿ ಆಧಾರವಿದ್ದರೆ ದಾಖಲೆಗಳನ್ನು ಸಾರ್ವಜನಿಕರ ಮುಂದೆ ಇಡಲಿ ಎಂದು ಸವಾಲು ಹಾಕಿದರು. ಅಯೋಧ್ಯೆ ರಾಮ ಮಂದಿರ ನಿರ್ಮಾಣಕ್ಕೆ ದೇಶಾದ್ಯಂತ ಕೋಟ್ಯಾಂತರ ಭಕ್ತರು ದೇಣಿಗೆ ನೀಡಿದ್ದಾರೆ. ಕಾಂಗ್ರೆಸ್ನಿಂದಲೇ ಕೋಟಿ ರೂಪಾಯಿ ದೇಣಿಗೆ ನೀಡಲಾಗಿದೆ ಎಂದು ಹೇಳುತ್ತಿರುವ ದಿನೇಶ್ ಕೆ ಶೆಟ್ಟಿ ಮೊದಲು ಅದಕ್ಕೆ ಸಂಬಂಧಿಸಿದ ರಸೀದಿ ಅಥವಾ ದಾಖಲೆಗಳನ್ನು ಸಾರ್ವಜನಿಕರ ಮುಂದೆ ತೋರಿಸಬೇಕು ಎಂದು ಆಗ್ರಹಿಸಿದರು. ನಾನು ಸ್ವತಃ ಪೇಜಾವರ ಶ್ರೀಗಳ ಬಳಿ ಹೋಗಿದ್ದೆ. ಆಗ ರಾಮ ಮಂದಿರ ನಿರ್ಮಾಣಕ್ಕೆ ಈಗಾಗಲೇ ಸಾಕಷ್ಟು ಹಣ ಬಂದಿದೆ. ಬೆಳ್ಳಿ ಇಟ್ಟಿಗೆ ಅಥವಾ ಇತರ ವಸ್ತುಗಳ ಅಗತ್ಯವಿಲ್ಲ ಎಂದು ಶ್ರೀಗಳು ತಿಳಿಸಿದ್ದಾರೆ ಅಂತ ಮೊನ್ನೆ ನಡೆದ ಸುದ್ದಿಗೋಷ್ಠಿಯಲ್ಲಿ ದಿನೇಶ್ ಕೆ ಶೆಟ್ಟಿ ಹೇಳಿದ್ದಾರೆ. ಅವರಿಗೆ ನಾನು ಹೇಳಿದ್ದು ನಮ್ಮ ಸ್ವಂತ ಹಣದಲ್ಲಿ ಬೆಳ್ಳಿ ಇಟ್ಟಿಗೆ ಮಾಡಿಸಿ ದೇವಸ್ಥಾನಕ್ಕೆ ತಲುಪಿಸುತ್ತೇವೆ. ಯಾರ ಬಳಿ ಹೋಗಿ ಹಣ ನೀಡಿ ಎಂದು ಕೇಳಿ ಇಟ್ಟಿಗೆ ಮಾಡಿಸಿಲ್ಲ. ನಮ್ಮ 25 ಜನರ ಗುಂಪು ಈ ಇಟ್ಟಿಗೆ ನಿರ್ಮಾಣಕ್ಕೆ ಹಣ ನೀಡಿದ್ದು ಆ ಹಣದಲ್ಲಿ ಇಟ್ಟಿಗೆ ತಯಾರಿಸಿ ದೇವಸ್ಥಾನಕ್ಕೆ ತಲುಪಿಸಿದ್ದೇವೆ ಎಂದರು. ಬೆಳ್ಳಿ ಇಟ್ಟಿಗೆ ಮೆರವಣಿಗೆಯಲ್ಲಿ ಮಾತ್ರ ಕಾಣಿಸಿಕೊಂಡು ನಂತರ ಎಲ್ಲಿ ಹೋಯಿತು ಎಂಬ ಪ್ರಶ್ನೆ ಜೊತೆಗೆ ನಾವು ಬೆಳ್ಳಿ ಇಟ್ಟಿಗೆಯನ್ನೇ ನೀಡಿಲ್ಲ ಎಂದು ಸುಳ್ಳು ಆರೋಪ ಮಾಡಲಾಗುತ್ತಿದೆ ಎಂದ ಅವರು ನನ್ನ ಬಳಿ ಬೆಳ್ಳಿ ಇಟ್ಟಿಗೆಗೆ ಸಂಬಂಧಿಸಿದ ರಸೀದಿ ಇದೆ. ಆದರೆ ಕಾಂಗ್ರೆಸ್ನಿಂದ ಕೋಟಿ ರೂಪಾಯಿ ಕೊಟ್ಟಿದ್ದೇವೆ ಎಂದು ಹೇಳುವವರು ತಮ್ಮ ಹೇಳಿಕೆಗೆ ಪೂರಕವಾದ ರಸೀದಿ ತೋರಿಸಲಿ. ಇಲ್ಲದಿದ್ದರೆ ಜನರ ದಾರಿ ತಪ್ಪಿಸುವ ಹೇಳಿಕೆಗಳನ್ನು ನಿಲ್ಲಿಸಬೇಕು ಎಂದು ಸವಾಲು ಹಾಕಿದರು. ಅಯೋಧ್ಯೆ ರಾಮ ಮಂದಿರದಂತಹ ಭಕ್ತಿಯ ವಿಚಾರವನ್ನು ರಾಜಕೀಯಕ್ಕೆ ಬಳಸಬಾರದು. ವಿಷಯದ ಸಂಪೂರ್ಣ ಮಾಹಿತಿ ತಿಳಿದು ಸತ್ಯಾಂಶದ ಆಧಾರದ ಮೇಲೆ ಮಾತನಾಡಬೇಕು. ಸುಳ್ಳು ಆರೋಪಗಳಿಂದ ಸಾರ್ವಜನಿಕರಲ್ಲಿ ಗೊಂದಲ ಸೃಷ್ಟಿಸಬಾರದು ಎಂದು ಆಗ್ರಹಿಸಿದರು. ಇದು ರಾಮ ಮಂದಿರ PG ಸ್ಟೇಷನ್ ಆಗಿರೋ ರಾಮ ಮಂದಿರದಾಗೆ ಪೇಜಾವರ ಶ್ರೀಗಳು ಜನತಾ ಲಾಡ್ಜ್ ಕಟ್ಟಿದಾರಲ್ಲ, ಅವ್ರ ಓನರ್ ಮನೆಗೆ ಎಂಥದ್ದು ಗೃಹ ಪ್ರವೇಶ ಮಾಡಿದರು. ಅವರಲ್ಲಿ ಹೋಮ ಹವನಗಳು ಮಾಡಿದಾಗ ಅವ್ರನ್ನ ಇನ್ವೈಟ್ ಮಾಡಿದರು ಜನತಾ ಹೋಟ್ಲು ಓನರ್. ನಾವು ಹೋಗಿ ಅವ್ರಿಗೆ ಹೇಳಿದ್ದೀವಿ, ಬುದ್ಧಿ ಈ ರೀತಿ ಬೆಳ್ಳಿ ಇಟ್ಟಿಗೆ ಮಾಡಿಸಿದ್ದೀವಿ, ನಿಮ್ಮ ಮುಖಾಂತರ ಪೂಜೆ ಮಾಡಿಸ್ಬೇಕು ಅಂತಂದರೆ ಅವತ್ತೇ ಬಂದಿದ್ದದು ಬೆಳ್ಳಿ ಇಟ್ಟಿಗೆ ದಾವಣಗೆರೆಗೆ. ಹಂಗಾಗಿ ಆ ರಾಮ ಮಂದಿರದಲ್ಲಿ ಇಟ್ಟು ಅವ್ರನ್ನ ಕರೆ ಕಳಿಸಿ ಅವ್ರ ಮುಖಾಂತರ ಪೂಜೆ ಮಾಡಿಸಿದ್ವಿ. ಅವರೇ ಹೇಳಿದರು ಇದನ್ನು ಒಳ್ಳೆಯ ದಿವಸ ನೋಡ್ಕೊಂಡು ಇದನ್ನು ಅಯೋಧ್ಯೆ ಮುಟ್ಟಿಸ್ರಿ ಅಂತ. ಗಾಂಡು ದಿನೇಶ್ ಶೆಟ್ಟಿ ಹೇಳ್ತಾನೆ, ಊರ ಮೆರವಣಿಗೆ ಮಾಡಿದರು, ತ್ರಿಶೂಲ್ ಕಲ್ಲ ಬಂದಾಗೆ ಇದು ಮಾಡಿದರು, ನಾನು ಪೇಜಾವರ ಶ್ರೀಗಳಿಗೆ ಹೋಗಿ ಭೇಟಿಯಾಗಿದ್ದೆ ಉಡುಪಿ ಒಳಗೆ, ಈಗಲೇ ಸಾಕಷ್ಟು ಬಂದುಬಿಟ್ಟತಿ, ನೀವು ಯಾಕೆ ಕೊಡ್ತೀರಿ ಅಂತ ಕೇಳಿದರು. ಎಂತೆಂಥ ಸುಳ್ಳಿದ್ದಾರೆ. ಇನ್ನೂ ದಾಖಲೆಗಳಿಲ್ದಂಗೆ ನಾನು ಬರೀ ಬಾಯಿ ಮಾತನಾಗ ಹೇಳಿದರೆ ಇನ್ನೂ ಏನೇನು ನಾಟಕಗಳು ಮಾಡಿ ಅಲ್ಲ, ಅದನ್ನೇ ಅವರು ಕೇಳಕ್ಕೆ ಹೋಗಿದ್ದಂತೆ. ದಾವಣಗೆರೆಯಿಂದ ಬೆಳ್ಳಿ ಇಟ್ಟಿಗೆ ಹಿಂಗೆ ಒಯ್ತಾ ಇದ್ದೀವಿ ಅಂತಂದೇಳಿ ಕೇಳಕ್ಕೆ ಹೋಗಿದ್ದಂತೆ. ಈಗಲೇ ಸಾಕಷ್ಟು ಬಂದುಬಿಟ್ಟೆ ದುಡ್ಡು, ಅದನ್ನೇ ಇಟ್ಕೊಳಕ್ಕಾಗ್ತಲ್ಲ, ನಿಮ್ದು ಎಲ್ಲಿ ತೊಗೊಳೋಣ ಅಂತ ಹೇಳಿದರು. ಹಂಗಾಗಿ ಅವ್ರು ಕೊಟ್ಟರಿದೆ ಸುಳ್ಳು ಅಂತ ಅವನು ಹೇಳಿದ್ದು. ಅಲ್ರಿ, ಅದು ಇಲ್ದಲೇ ಬರ್ತೀವೇನ್ರಿ ನಾವು? ಅದಕ್ಕೆ ನಾನು ಕೇಳ್ತಾ ಇರೋದು. ಈಗ ಅವನು ಹೇಳಿದ್ನಲ್ರಿ, ಕೋಟ್ಯಾಂತರ ರೂಪಾಯಿ ನಾವು ಕಾಂಗ್ರೆಸ್ನವರು ಕೊಟ್ಟಿದ್ದೀವಿ, ಬೆಳ್ಳಿ ಕೊಟ್ಟಿದ್ದೀವಿ, ಬಂಗಾರ ಕೊಟ್ಟಿದ್ದೀವಿ ಅಂತ. ವಿಡಿಯೋ ತೆಗೆದು ನೋಡ್ರಿ ಅವನು. ಯಾರ ಕೈಯಾಗ ಕೊಟ್ಟಾನೆ, ಎಷ್ಟು ಕೋಟಿ ಕೊಟ್ಟಾನೆ, ಯಾವಾಗ ಕೊಟ್ಟ, ರಸೀದಿ ಬಾಂದ್ ಕೋಟಿ ಅಂತ ಹೇಳಿನ ಅವನು, ಲಕ್ಷ ಪಕ್ಷ ಹೇಳಿಲ್ಲ ಅವನು. ನಾವು ಸಹಿತ ಕಾಂಗ್ರೆಸ್ನವರು ರಾಜೀವ್ ಗಾಂಧಿನೇ ಅದನ್ನು ದೇವಸ್ಥಾನಕ್ಕೆ ಅಡಿಗಲ್ಲು ಹಾಕಿದ್ದು ಅನ್ನೋ ರೀತಿ ಹೇಳ್ದವು. ಎಷ್ಟು ದುಡ್ಡು, ಕೋಟಿಗಂಟ್ಲೆ ಕೊಟ್ಟಿದ್ದೀವಿ ನಾವು ಕಾಂಗ್ರೆಸ್ನವರು ಅಂತ ಹೇಳಿದಂತಾನೆ. ರಸೀದಿಲ್ದಂಗೆ ಯಾಕೆ ಕೊಟ್ಟ? ಅವಾಗೇನು ಸಗಣಿ ತಿಂತದ್ದು ನಾನು? ಕೋಟಿಗಂಟ್ಲೆ ಕೊಡೋನು ಸಗಣಿ ತಿಂತಿದ್ನೇನ್ರಿ? ಹೇಳ್ಬೇಕಾಯ್ತು, ಇದ್ರಾಗ ಏನು ಅವ್ಯವಹಾರ ಮಾಡಕತ್ತೀರಿ, ರಸೀದಿ ಯಾಕೆ ಕೊಡ್ತಲ್ಲ, ನಾವು ದುಡ್ಡು ಕೊಡಕತ್ತೀನಿ ಅಂತಂದು ಕೇಳ್ಬೇಕತ್ತಾನೆ. ಅವತ್ತೇ ಹಿಡಿದು ಕೇಳ್ಬೇಕಾಯ್ತು ತಾನೆ, ಇವತ್ತು ಯಾಕೆ ಕೇಳಕತ್ತಿ? ನಾವು ಇಷ್ಟು ಕೋಟಿ ರೊಕ್ಕ ಕೊಟ್ಟಿದ್ದೀವಿ, ನಾವು ಶಾಮನೂರು ಫ್ಯಾಮಿಲಿಯಿಂದ ಇಷ್ಟು ಬಂಗಾರ ಕೊಡಿಸಿದ್ದೀವಿ, ಇಷ್ಟು ಟನ್ ಬಂಗಾರ ಕೊಡಿಸಿದ್ದೀವಿ, ರಸೀದಿ ಕೊಡ್ಬೇಕಾಯ್ತು, ಇಸ್ಕೋಬೇಕಾಯ್ತಲ್ಲ. ಆಮೇಲೆ ಬಿಡಪ್ಪ, ನಾವ್ಯಾರು ಸಹಿತ BJP ಲೀಡ್ರುಗಳು ದುಡ್ಡು ಎತ್ತಿದ್ರೆ, ಸಿದ್ದೇಶ್ವರ ದುಡ್ಡು ಎತ್ತಿದ್ರೆ, ರವೀಂದ್ರನಾಥ್ ದುಡ್ಡು ಎತ್ತಿದ್ರೆ,
ಯಶವಂತರಾವ್ ದುಡ್ಡು ಎತ್ತಿದರೆ, ರಾಜನಹಳ್ಳಿ ಶಿವಕುಮಾರ್ ದುಡ್ಡು ಎತ್ತಿದರೆ, ಅಥವಾ ಬೇರೆ ಬೇರೆ ನಮ್ಮ ಪದಾಧಿಕಾರಿಗಳು MLAಗಳು ದುಡ್ಡು ಎತ್ತಿದರೆ ನೀವು ಪ್ರಶ್ನೆ ಮಾಡಿರಿ. ನಾವು ಯಾರೂ ದುಡ್ಡೇ ಎತ್ತಿಲ್ಲ. ಅದನ್ನು ನಮ್ಮ RSSನ ಮುಖಂಡರು ಅದಕ್ಕೆ 10,000 ರೂಪಾಯಿ, 10,000 ರೂಪಾಯಿಗಿಂತ ಮೇಲೆ ಎಷ್ಟೇ ಕೊಟ್ಟರು ಸಹಿತ ಚೆಕ್ ಮುಖಾಂತರ ಕೊಡಬೇಕು ಅಂತ ಹೇಳಿದ್ದಾರೆ ಕಂಡೀಷನ್ ಆಗಿ. ಯಾರ ಹತ್ರನೂ ಕ್ಯಾಶ್ ಇಸ್ಕೊಂಡಿಲ್ಲ, ಯಾರ ಹತ್ರನೂ ಕ್ಯಾಶ್ ಇಸ್ಕೊಂಡಿಲ್ಲ. ಕೋಟಿ ಲೆಕ್ಕದಾಗೆ ಬಿಡುಗಡೆ ಮಾಡುವಲ್ರಿ, 1000 ಲೆಕ್ಕದಾಗ ಬೇಡ. ಯಾರ ಕೈ ಕೊಟ್ರಂತೆ? ನನ್ನ ಕೈ ಕೊಟ್ರಂತ ರೀ. ನಾನು ಅದನ್ನೇ ಹೇಳ್ತಾ ಇದ್ದೀನಲ್ಲ, ನಾವು ಯಾವುದು ದಾಖಲೆ ಇಲ್ದಲೇ ಬರಲ್ಲ. ನಾನು ಹುಡುಗಾಟಕ್ಕೆ ಪ್ರೆಸ್ ಮೀಟ್ ಮಾಡಲ್ಲ. ನಾನು ಹೇಳ್ತಾ ಇದ್ದೀನಲ್ಲ, ಫಸ್ಟ್ ಅವನು ಏನು ಕೋಟಿ ಗಂಟಲೆ ನಾವು ರೊಕ್ಕ ಕೊಟ್ಟಿವಿ, ನಾವು ಕಾಂಗ್ರೆಸ್ನವ್ರು ಕೊಟ್ಟಿವಿ ಅಂತಂದು ಹೇಳಿದ್ನಲ್ಲ. ಎಷ್ಟು ಕೋಟಿ ಕೊಟ್ಟಾನೆ, ಯಾರ ಕೈಯಾಗ ಕೊಟ್ಟಾನೆ, ಚೆಕ್ ಮುಖಾಂತರ ಎಷ್ಟು ಚೆಕ್ ಮುಖಾಂತರ ಕೊಟ್ಟಾನೆ, ಎಷ್ಟು ಅನ್ನ ಅಕೌಂಟ್ನೇ ಕೊಟ್ಟಾನೆ, ಅದಕ್ಕೆಲ್ಲ ರಸೀದಿ ತಾನೇ. ಈಗ ಇವತ್ತು ರಸೀದಿ ಕೇಳ್ತಾ ಇದ್ದಾನೆ, ರಸೀದಿ ಕೊಟ್ಟಿದ್ದೀರ, ರಸೀದಿ ಐತಾ, ಇದು ಐತಾ ಅಂತಂದು. ನಾನು ಬೆಳ್ಳಿ ಇಟ್ಟಿಗೆ ಮಾಡಿಸಿದ್ದು ಯಾವುದೇ ಸಾರ್ವಜನಿಕರ ಹಣದಿಂದಲ್ಲ, ಸಾರ್ವಜನಿಕರ ಹಣದಿಂದಲ್ಲ. ಅದು ಮೊದಲು ಸ್ಪಷ್ಟತೆ ಇರಲಿ. ನಮ್ಮ ಅಭಿಮಾನಿ ಏನು ಇವತ್ತು ಸಿದ್ದೇಶ್ವರ ಅಭಿಮಾನಿ ಬಳಗ ಅಂತಂದೇಳಿ ಏನು ನಾವು ಇದು ಮಾಡ್ತಾ ಇದ್ದಾವಲ್ಲ ಹುಟ್ಟುಹಬ್ಬನ, ಹಂಗೆ ಅಭಿಮಾನಿ ಬಳಗ ಅಂತಂದೇಳಿ ನಮ್ಮದೇ ಆದಂಥ ಒಂದು 20 ಜನ ಸೇರಿಸಿ ನಾವೇ ಎಲ್ಲ ದುಡ್ಡಾಕಿ ಮಾಡಿಸಿರೋದು. ಊರಾಗ ಏನಾದರೂ ಬಟ್ಟೆ ಬುಕ್ಕ ಮಾಡ್ಕೊಂಡು ಅಥವಾ ರಸೀದಿ ಬುಕ್ಕ ಮಾಡ್ಕೊಂಡು ಪ್ರತಿ ಮನೆಗೂ ಹೋಗಿ ಏನು, ಅಥವಾ ನಮ್ದು ಏನಾದ್ರು ಸರ್ಕಾರ ಇತ್ತು ಅಂತ ಅದರಿಂದ ಉಪಯೋಗ ಪಡ್ಕೊಂಡು ಯಾವ್ಯಾವ ದುಡ್ಡು ಎತ್ತಿದ್ರೆ ಅವ್ನು ಏನು ಬೇಕಾದ್ರೂ ಹೇಳಿ. 20 ರಿಂದ 25 ಜನದೊಳಗೆ ಅವ್ರು ಬಿಟ್ಟರೆ ಇನ್ನೊಬ್ಬರ ಹತ್ರ ₹1 ಕೇಳಿಲ್ಲ ನಾವು. ಈಗ ನಮ್ಮ ಊರಿನ ಒಂದು ಪ್ರಸಿದ್ಧ ಮಠ ಬಸವಪ್ರಭು ಸ್ವಾಮಿಗಳು, ಯಾವುದೋ ಸ್ವಾಮಿ ಅಂತ ಹೇಳ್ತಾನೆ. ಹಾಂ ರೀ, ಇವತ್ತು ಒಂದು ದೊಡ್ಡ ಸಮಾಜದ ಗುರುಗಳವರು, ಹಾಂ, ಒಂದು ದೊಡ್ಡ ಸಮಾಜದ ಗುರುಗಳನ್ನೇ ಇವನು ಅಪಮಾನಗೊಳಿಸ್ತಾನಂದರೆ ಇವನಂಥ ಮೂರ್ಖ ಯಾರಾದಾರ ಅಂತ ನಾನು ಕೇಳಲಿಕ್ಕೆ ಬಯಸ್ತೀನಿ. ಹಾಂ, ಬಸವಪ್ರಭು ಸ್ವಾಮಿಗಳು ವಿರಕ್ತ ಮಠ ನಿನ್ನೆ ಮೊನ್ನೆದಲ್ಲ, ರಾಮ ಮಂದಿರದಾಗ ಕೊಟ್ಟರು. ಸಾವಿರಾರು ವರ್ಷ ಇತಿಹಾಸ ಇರ್ತಕ್ಕಂಥ ಮಠ. ಇವತ್ತು ನಿನ್ನೆ ಮಲ್ಲ ಚಿತ್ರದುರ್ಗ ಮುರುಘಾ ಏನು ಅಧಿಕಾರ ನಾಯಕನ ಕಾಲದಿಂದ ಇರ್ತಕ್ಕಂಥ ಮಠ ಅದು. ಹಾಂ, ಅಂಥ ಮಠದ ಗುರುಗಳೇ ಬಂದಾರೆ. ಏನು ನಾವೇನು ಅವ್ರಿಗೆ ಫ್ಲೈಟ್ ಚಾರ್ಜ್ ಹಾಕ್ಯಂಗೆ ಕರ್ಕೊಂಡೋಗಿಲ್ಲ ಅಥವಾ ಏನೋ ವಿಶೇಷವಾಗಿ ಕರ್ಕೊಂಡೋಗಿಲ್ಲ. ಅವರು ಸಹಿತ ಅಲ್ಲಿ ರಾಮ ಮಂದಿರನ ಅವ್ರ ತಾಯಿ ನೋಡ್ಬೇಕು ಅಂತ ಆಸೆ ಪಟ್ಟರು ಅಂತಂದು ಹೇಳಂದು ರಾಮ ಮಂದಿರಕ್ಕೆ ಬಂದಿದ್ರಲ್ಲಿ ನಾವು ಹೋದಾಗ. ಆಮೇಲೆ ನಾವು ಈ ಬೆಳ್ಳಿ ಇಟ್ಟಿಗೆ ಕೊಡೋದಕ್ಕೆ ಯಾಕೆ ಲೇಟ್ ಮಾಡಿದ್ವಿ ಅನ್ನೋದು ಅದನ್ನು ಹೇಳ್ಬಿಡ್ತೀನಿ ಕೇಳಿ. ನಾವೊಂದು ಕನ್ನಡಿದ ಬಾಕ್ಸ್ ಮಾಡಿಸಿದ್ವಿ, ಅದಕ್ಕೆ ದೊಡ್ಡದಾಗ್ಬಿಟ್ಟೈತೆ, ಅದು ಇಷ್ಟು ಎತ್ತರ ಬಾಕ್ಸ್ ಆಗ್ಬಿಟ್ಟೈತೆ. ಹಾಗಾಗಿ ನಾವು ಫ್ಲೈನ್ನೇ ತೊಗೊಂಡು ಹೋಗ್ಬೇಕು ಅಂತ ಬೆಂಗಳೂರಿಗೆ ತೊಗೊಂಡೋದ್ವಿ. ಬಿಡಲಿಲ್ಲ, ನೀವು ಇದ್ರೊಳಗೆ ಹಾಕ್ರಿ ಅಂದ್ರೆ ಲಗೇಜ್ ಬ್ಯಾಗ್ನಾಗ ಹಾಕ್ರಿ, ಒಳಗಡೆ ಕೊಡಲ್ಲ, ಇದ್ರೊಳಗೆ ಒಯ್ಯಕ್ಕೆ ಕೊಡಲ್ಲ. ಹಂಗಾಗಿ ಅದು ವಾಪಸ್ ತೊಗೊಂಬಂದು ಹೆಚ್ಚು ಕಡಿಮೆ 1 ವರ್ಷ ಹತ್ತಿರ ನಮ್ಮ ಇದರೊಳಗೆ ಲಾಕರ್ ಒಳಗೆ ಇಟ್ಟಿದ್ದೀವಿ ನಾವು. ಇಟ್ಟು ನಮ್ಮ ದಾವಣಗೆರೆ ಸುಮಾರು 50 ಜನ ಬಸ್ನಾಗೆ ಅಯೋಧ್ಯೆ ಮಂದಿರಕ್ಕೆ ಹೊಂಟ್ರು. ಆವಾಗ ನಾವು ಅವ್ರ ಕೈಯಾಗ ಅದನ್ನು ಕ್ಲೀನಾಗಿ ಎಲ್ಲ ಪ್ಯಾಕ್ ಮಾಡಿಸಿ ಬಸ್ನಾಗ ಇಟ್ಟು ಅವ್ರು ಯಾವ ಡೇಟಿಗೆ ಅಲ್ಲಿ ಹೋಗಿ ರೀಚ್ ಆಗ್ತಾರೋ ಅವತ್ತು ನಾವು ಫ್ಲೈಟ್ನಾಗ ಇಲ್ಲಿದ್ದಾಗ ಹೋಗಿ ಅಲ್ಲಿ ಅದನ್ನು ಮುಟ್ಟಿಸಿ ಬಂದದ್ದು ನಾವು. ಇವತ್ತು 50 ಜನನೂ ಇದ್ದಾರೆ ಸಾಕ್ಷಿ, ದಾವಣಗೆರೆ ಅವರು, ಹೆಣ್ಮಕ್ಳು ಎಲ್ಲರೂ ಸಹಿತ ಅದ 50 ಜನ.